ಹೇಮಾ BRH ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ನಿಮ್ಮ ಹೇಮಾ ಕೃಷ್ಣರಾವ್ ಮಾಡುವ ನಮಸ್ಕಾರಗಳು. ಈ ಚಾನೆಲ್ನಲ್ಲಿ ರಂಗೋಲಿ ಕುಕಿಂಗು ವಿಡಿಯೋಸ್ ಎಲ್ಲ ಇರುತ್ತಲ್ವ, ಇದೆಲ್ಲ ನೋಡುಗರಿಗೆ ವಾಟ್ಸಪ್ಪಲ್ಲಿ ಇರೋರಿಗೆ ಈಸಿ ಆಗಲಿ, ವಿಡಿಯೋ ಆಕ್ಸೆಸಿಬಿಲಿಟಿ ಅಂತ ಒಂದು PDF ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ನಾನು. ಈಗ ಉದಾಹರಣೆಗೆ ಹೇಮಾ BRH ಕ್ರಿಯೇಷನ್ಸ್ ಚಾನಲ್ನ ರಂಗೋಲಿಗಳೆಲ್ಲ ಫೋಟೋ ತೆಗೆದು ಥಂಬ್ನೇಲ್ ಇರುತ್ತಲ್ಲ ವಿಡಿಯೋಗೆ, ಅದನ್ನೆಲ್ಲ ಪ್ಲೇಸ್ ಮಾಡಿ ಒಂದು PDF ಫೈಲ್ ಮಾಡಿದ್ದೀನಿ ನೋಡಿ. ಹೀಗಿರುತ್ತೆ. ನಿಮಗೆ ಯಾವ ವಿಡಿಯೋ ನೋಡಬೇಕು ಅನಿಸುತ್ತೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಓಪನ್ ಆಗುತ್ತೆ. ನೀವು ಯಾವುದು ಕಲಿಬೇಕು ಅನಿಸುತ್ತೋ ಅದನ್ನು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಓಪನ್ ಆಗುತ್ತೆ. ಇದೇ ಕಾನ್ಸೆಪ್ಟಲ್ಲಿ ನಾನು ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ಆರ್ಟಿಸ್ಟ್ ಡಾಟಾ ಕೂಡ ಸುಖದರೆ ಪಿಕ್ಚರ್ಸ್ ಅವರು ಆಫೀಸ್ಗೆ ಮಾಡಿಕೊಟ್ಟಿದ್ದೆ. ಅದಕ್ಕೂ ನನಗೆ ರಾಯರೇ ಕಾರಣ ಅನಿಸುತ್ತೆ. ಅದು ಹೇಗೆ ಅಂದರೆ, ಇದೇ ರೀತಿ ರಂಗೋಲಿ ಫೋಟೋ ಬದಲು ಆರ್ಟಿಸ್ಟ್ ಫೋಟೋ ಇರುತ್ತೆ. ಈಗ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಇರುತ್ತೆ, ಆಡಿಷನ್ ಮಾಡಿರ್ತಾರೆ ವಿಡಿಯೋ ಇರುತ್ತೆ, ಮತ್ತು ಲುಕ್ ಟೆಸ್ಟ್ ಮಾಡಿರೋ ವಿಡಿಯೋ ಇರುತ್ತೆ. ಅದೆಲ್ಲನೂ ಪ್ರೆಸೆಂಟೇಷನ್ ಫೈಲಲ್ಲೇನೆ ವಿಡಿಯೋ ಅಟ್ಯಾಚ್ ಮಾಡಿಬಿಟ್ರೆ ಫೈಲ್ ಸೈಜ್ ಜಾಸ್ತಿ ಇರುತ್ತೆ, ಫೋನ್ ಹ್ಯಾಂಗ್ ಆಗಿಬಿಡುತ್ತೆ. ಸೊ ಅವಾಗ ವಿಡಿಯೋನ ತಕ್ಷಣಕ್ಕೆ ನೋಡಬೇಕು ಅಂದರೆ ಆಗಲ್ಲ, ಹ್ಯಾಂಗ್ ಆಗುತ್ತೆ ಫೋನು. ಹಾಗಾಗಿ ಈ ಥರ ಕಾನ್ಸೆಪ್ಟಲ್ಲಿ ನಾನು ಅವ್ರಿಗೆ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೆ. ಆರ್ಟಿಸ್ಟ್ ಫೋಟೋ ಬರುತ್ತೆ ಇಲ್ಲಿ. ಉದಾಹರಣೆಗೆ ನೋಡಿ, ಈಗ ನನ್ನ ಮಗಂದು ಆ್ಯಕ್ಟಿಂಗ್ ಪ್ರೊಫೈಲ್ ಮಾಡಿದ್ದೀನಿ ನಾನು. ಅವ್ನು ಚಿಕ್ಕ ಹುಡುಗ ಇದ್ದಾಗ ಕ್ರಿಕೆಟ್ ಮ್ಯಾಚ್ ಇರೋ ಅಂಥ ಒಂದು ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದ. ಅದು ಕ್ಲಿಕ್ ಮಾಡಿದ್ರೆ ಆ ಮೂವಿಯ ಕ್ಲಿಪ್ ಓಪನ್ ಆಗುತ್ತೆ. ಮತ್ತು ಅವನೊಂದು ಶಾರ್ಟ್ ಮೂವಿನಲ್ಲಿ ಮಾಡಿದ್ದ, ಆ ಶಾರ್ಟ್ ಮೂವಿ ವಿಡಿಯೋ ಇದಕ್ಕೆ ಲಿಂಕ್ ಆಗಿದೆ. ಮತ್ತು ಇನ್ನೊಂದು ಆಚಾರ್ಯ ಶಂಕರ ಅಂತ ಮೂವಿನಲ್ಲಿ ಮಾಡಿದ್ದ, ಆ ಪಾತ್ರಗಳದ್ದು ಆಯಾ ವಿಡಿಯೋನ ಇದಕ್ಕೆ ಲಿಂಕ್ ಮಾಡಿದ್ದೀನಿ. ಈ ಥರ ಪ್ರೊಫೈಲ್ ಲಿಂಕ್ ಮಾಡಿಕೊಂಡ್ರೆ ಪ್ರೊಫೈಲ್ದು PDF ಮಾಡ್ಕೋಬಹುದು. ಇದೇ ಕಾನ್ಸೆಪ್ಟಲ್ಲಿ ನಾನು ರಾಘವೇಂದ್ರ ಮಹಾತ್ಮೆ ಕೂಡ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದು. ಆ ಅವಕಾಶ ಕೊಟ್ಟಂಥ ಸುಖದರೆ ಪಿಕ್ಚರ್ಸ್ ಫೌಂಡರ್ ಮಹೇಶ್ ಸುಖದರೆ ಸರ್ಗೆ ಧನ್ಯವಾದ ಹೇಳ್ತೀನಿ. ರಾಘವೇಂದ್ರ ಮಹಾತ್ಮೆ ಪ್ರಾಜೆಕ್ಟ್ಗೆ ಜಾಯಿನ್ ಆದಾಗ ಮಹೇಶ್ ಸುಖದರೆ ಸರ್ ಈ ಥರ ಡಾಟಾ ವರ್ಕ್ ಮಾಡಿಕೊಡಿ ಅಂತ ಫಸ್ಟ್ ಹೇಳಿದ್ದು. ಅದಾದಮೇಲೆ ಶ್ರೀಮತಿ ಪದ್ಮಕಲಾ ಗುಂಡೂರಾವ್, ಹಿರಿಯ ಕಲಾವಿದೆ ಅವರು, ಇತ್ತೀಚೆಗೆ ಸಂಕೀರ್ತನ ಅನ್ನೋ ಕನ್ನಡ ಚಿತ್ರ ಕೂಡ ನಿರ್ಮಾಣ ಮಾಡಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಟ್ರು. ಸಂಪ್ರದಾಯದ್ದೆಲ್ಲ ಅವರು ಕೂಡ ಜೊತೆಲಿದ್ದು ಮೊದಲೆಲ್ಲ ಮಾಡ್ತಾಯಿದ್ರು. ಆಮೇಲೆ ಅವರೇ ಅದರಲ್ಲಿ ಒಂದು ಪಾತ್ರ ಕೂಡ ಮಾಡಿದ್ರು ರಾಘವೇಂದ್ರ ಮಹಾತ್ಮೆನಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಥ ಹಿರಿಯ ಕಲಾವಿದೆ ಆದ್ರೂ ಒಂದು ಸ್ವಲ್ಪನೂ ನಾನು ಕಲಾವಿದೆ, ಇವ್ರು ಯಾರೋ ಹೊಸಬ್ರು ಆ ಥರ ಇಲ್ಲದೆ ನಮ್ಮ ಜೊತೆಲಿದ್ದು ಪರಿಚಯ ಮಾಡಿಕೊಂಡು ಅವ್ರಿಗೆ ಗೊತ್ತಿರೋದನ್ನೆಲ್ಲ ಹೇಳಿ ಪೂಜೆ ಪದಾರ್ಥಗಳನ್ನ ಮನೆಯಿಂದ ತಂದು ರಾಘವೇಂದ್ರ ಮಹಾತ್ಮೆಯಲ್ಲಿ ಅದನ್ನು ಉಪಯೋಗಿಸಿದ್ದಾರೆ. ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಲಿ ಮದುವೆ ಸೀನು, ಹಬ್ಬದ ತಯಾರಿ, ಆ ಥರದ್ದೆಲ್ಲ ಶೂಟಿಂಗ್ ಇದ್ದಾಗ ರಂಗೋಲಿಗಳು ಹಾಕಿದ್ದೀನಿ. ಈಗ ತಿಮ್ಮಣ್ಣ ಭಟ್ರ ಮನೆ ಗೋಡೆ ಮೇಲೆಲ್ಲ ರಂಗೋಲಿ ಇದೆ, ನೀವು ನೋಡ್ಬೋದು. ನಾನು ಆ ರಂಗೋಲಿನ ಚಾಕ್ ಪೀಸ್ನಲ್ಲಿ ಬೇಸ್ ರಂಗೋಲಿ ಹಾಕಿದೆ. ಸೆಟ್ ಅವರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಪೇಂಟಿಂಗ್ ಮಾಡಿಕೊಟ್ರು. ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಹೇಗೆ ಅಂದರೆ, ಮದುವೆ ತಯಾರಿ ಎಲ್ಲ ಇರುತ್ತಲ್ವ, ಈಗ ನಮ್ಮ ಸಂಪ್ರದಾಯದ ತಯಾರಿ ಎಲ್ಲ ಇರುತ್ತೆ. ಹೂವಿಳ್ಯ, ಎಣ್ಣೆ ಶಾಸ್ತ್ರದಿಂದ ಹಿಡಿದು ಎಷ್ಟೊಂದು ತಯಾರಿ ಇರುತ್ತೆ. ಅದಕ್ಕೆಲ್ಲ ಪ್ರಾಪರ್ಟಿ ಜೋಡಿಸ್ಕೊಡೋದು, ಸೀನಿಗೆ ತಕ್ಕ ಹಾಗೇನೆ ಆಯಾ ಸಂದರ್ಭಕ್ಕೆ ಜೋಡಿಸ್ಕೊಡೋದು, ಮತ್ತು ಹೂವಿನ ಹಾರ ಕಟ್ಟೋದು, ರಂಗೋಲಿ ಹಾಕೋದು, ತಟ್ಟೆಗಳಲ್ಲಿ ಪೂಜೆಗೆ ಲಗ್ನಕ್ಕೆ ಎಲ್ಲ ಬೇಕಾಗಿರೋ ಪದಾರ್ಥಗಳನ್ನ ಜೋಡಿಸಿಡೋದು. ನಮ್ಮ ಮನೆಗಳಲ್ಲಿ ಮದುವೆಗೆ ಹೇಗೆ ತಯಾರಿ ಮಾಡ್ತೀವೋ ಹಾಗೇನೆ ಅಲ್ಲೂ ಎಲ್ಲ ತಯಾರಿ ಮಾಡಿಬಿಟ್ಟಿವಿ. ಮನೇಲಿ ಹಬ್ಬದ ಸೀನಿನ ಶೂಟಿಂಗ್ ಎಲ್ಲ ಇರುತ್ತಲ್ಲ, ಅದಿರುವಾಗ ಅದಕ್ಕೆ ಪೂಜೆಗೆ ತಯಾರಿ, ಹಣ್ಣು ಅದೆಲ್ಲ ಒಂದು ಕಡೆ ಜೋಡಿಸಿಡೋದು, ದೇವರ ಮಂಟಪಕ್ಕೆ ಹೂವು, ತೋರಣ, ಮಾವಿನ ತೋರಣ ಎಲ್ಲ ಅಲಂಕಾರ ಮಾಡೋದು, ಮತ್ತು ರಂಗೋಲಿ ಹಾಕೋದು, ಇದೆಲ್ಲನೂ ಕೂಡ ಮಾಡಿದ್ದೀವಿ. ಡೈರೆಕ್ಟರ್ ಅಂದರೆ ನವೀನ್ ಕೃಷ್ಣ ಸರ್ ಅಷ್ಟೇ ತುಂಬ ಕೋಆಪ್ರೇಟ್ ಮಾಡಿದ್ರು. ಟೆಕ್ನಿಕಲ್ ಟೀಮ್ ಅವರೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ರು. ಸ್ಪಾಟಲ್ಲಿ ವರ್ಕ್ ಮಾಡೋರು ಅವರೆಲ್ಲ ಪದಾರ್ಥ ತೆಗೆದಿಟ್ಟು ನಮಗೆ ಬೇಕಾದಾಗ ಅದನ್ನು ತಂದು ಕೊಟ್ಟು ಜೋಡ್ಸೋಕ್ಕೆ, ಅದೆಲ್ಲ ತಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ರು. ಇಡೀ ರಾಘವೇಂದ್ರ ಮಹಾತ್ಮೆ ತಂಡಕ್ಕೆ, ಪ್ರೊಡಕ್ಷನ್ ಟೀಮ್ಗೆ, ಆರ್ಟ್ ಟೀಮ್ಗೆ
ಡೈರೆಕ್ಷನ್ ಟೀಮ್ಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ರಾಯರ ಅನುಗ್ರಹದಿಂದ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಉಪಯೋಗಿಸಿರೋ ವೀಣೆ ಮೇಲೆ ಪೇಂಟ್ ಮಾಡೋ ಅವಕಾಶ ಕೂಡ ನನಗೆ ಸಿಕ್ತು. ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ವರ್ಕ್ ಮಾಡ್ತಾ ಮಾಡ್ತಾ ಎಷ್ಟೊಂದು ಹೊಸ ಹೊಸ ವಿಚಾರಗಳನ್ನ ಕಲಿಯೋ ಅಂಥ ಅವಕಾಶ ಸಿಕ್ತು ನನಗೆ. ಒಂಥರ ನಾವು ಒಂದೇ ಆಫೀಸಲ್ಲಿ ಅಥವಾ ಒಂದೇ ಮನೆಯವರೇನೋ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ಒಂದು ಮನೆ ಸಮಾರಂಭದ ತಯಾರಿ ಮಾಡಿದಾಗಿತ್ತು. ರಾಘವೇಂದ್ರ ಮಹಾತ್ಮೆಯಲ್ಲಿ ವೆಂಕಟನಾಥ ಸರಸ್ವತಿ ಮದುವೆ ತಯಾರಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಹೀಗೆ ವರ್ಕ್ ಮಾಡ್ತಾ ಮಾಡ್ತಾ 3 ಕನ್ನಡ ಚಿತ್ರಗಳಿಗೆ ಸ್ಕ್ರಿಪ್ಟ್ ಟೈಪ್ ಮಾಡೋ ಅವಕಾಶ ಸಿಕ್ತು. ಅದಕ್ಕೂ ನನಗೆ ರಾಯರೇ ಕಾರಣ ಅನಿಸುತ್ತೆ. ಹೇಗೆ ಅಂದರೆ ರಾಘವೇಂದ್ರ ಮಹಾತ್ಮೆಗೆ ನೀವು ಆರ್ಟ್ ವರ್ಕ್ ಮಾಡ್ಕೊಡ್ತೀರಾ ಅಂತ ಕೇಳಿದಾಗ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಟೈಪಿಂಗ್ಗೆ ಮತ್ತು ಡೇಟಾ ವರ್ಕ್ಗೆ ಇದಕ್ಕೆಲ್ಲ ಬೇಕಾಗುತ್ತೆ ಅಂತ. ಆ ಪೋಸ್ಟ್ ನೋಡಿದ್ದೆ ನಾನು, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗೋ ದಿನ ಆ ಪೋಸ್ಟ್ ನೋಡಿದ್ದೆ. ಅವಾಗ ಹೌದಾ, ಕನ್ನಡ ಟೈಪಿಂಗಿಗೂ ಅವಕಾಶ ಇದೆಯಾ ಅಂದ್ಬಿಟ್ಟು ಮನೆಗೆ ಬಂದು ನುಡಿ ಸಾಫ್ಟ್ವೇರ್ ಹಾಕ್ಕೊಂಡು ಕನ್ನಡ ಟೈಪಿಂಗ್ ಮೊದಲು ಭಗವದ್ಗೀತೆ ಮೊದಲನೇ ಅಧ್ಯಾಯನ ಟೈಪ್ ಮಾಡೋಕ್ಕೆ ಶುರು ಮಾಡಿದೆ. ಟೈಪ್ ಮಾಡ್ತಾ ಮಾಡ್ತಾ ಕನ್ನಡ ಟೈಪಿಂಗ್ ಪೂರ ಬಂದ್ಬಿಡ್ತು ನನಗೆ. ರಾಘವೇಂದ್ರ ಮಹಾತ್ಮೆಯಲ್ಲೂ ಹಾಗೆ PDF ಫೈಲ್ಸ್ ಎಲ್ಲ ಮಾಡ್ತಾ ಇದ್ದೆ. ಈಗ ಮದುವೆ ತಯಾರಿ ಅದೇನು ಸಂಪ್ರದಾಯದ್ದೆಲ್ಲ ಏನು ವಿಚಾರಗಳಿರುತ್ತೆ ಅದನ್ನೆಲ್ಲ 3 ಕಾಲಮಲ್ಲಿ ಬರೆದು ಶಾಸ್ತ್ರದ ಹೆಸರೇನು, ಅದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ, ಅದಕ್ಕೆ ಅದನ್ನು ಆಚರಿಸೋ ವಿಧಾನ ಹೇಗೆ, ಅದನ್ನು ಸಿಂಪಲ್ಲಾಗಿ ಶಾರ್ಟಾಗಿ ಬರೆದಿದ್ದೆ. ಆ ಪ್ರಾಜೆಕ್ಟ್ ಮಾಡಿದಾಗಿಂದ ಆತ್ಮವಿಶ್ವಾಸ ತುಂಬ ಜಾಸ್ತಿ ಆಗಿದೆ. ಮದುವೆ ತಯಾರಿ ಎಲ್ಲ ಮಾಡಿದಾಗ ಅಲ್ಲಿ ಬಂದಿದ್ರಲ್ವ ನಮ್ಮ ತಯಾರಿ ಎಲ್ಲ ನೋಡಿ ತುಂಬ ಜನ ಅವರೆಲ್ಲ ಹೇಳಿದ್ದೇನೆಂದರೆ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ ಹೇಳಿದ್ರು. ಖುಷಿ ಆಗುತ್ತೆ. ರಾಘವೇಂದ್ರ ಮಹಾತ್ಮೆ ಪ್ರಾಜೆಕ್ಟ್ ಆಯಿತು ಅನ್ನಲ್ಲ, ಅಲ್ಲಿ ಪರಿಚಯ ಆದರು ಶ್ರೀಮತಿ ಪದ್ಮಕಲಾ ಅವರು ಚಿತ್ರ ತೆಗೆದಿದ್ದಾರೆ ಅಂತ ಹೇಳಿದ್ನಲ್ಲ, ಸಂಕೀರ್ತನ. ಅವರು ಆ ಚಿತ್ರದ ಆಡಿಯನ್ಸ್ ಫೀಡ್ಬ್ಯಾಕ್ ವಿಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಹೇಳಿದ್ರು. ಇದುವರೆಗೂ ಒಂದು 80 ವಿಡಿಯೋ ಎಡಿಟ್ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅವಕಾಶ ಕೊಟ್ಟಂತಹ ಶ್ರೀಮತಿ ಪದ್ಮಕಲಾ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದನ ಹೇಳ್ತೀನಿ. ರಾಯರ ಅನುಗ್ರಹದಿಂದ ನನಗೆ ಇನ್ನೊಂದು ಅವಕಾಶನೂ ಸಹ ಸಿಕ್ತು. ಸರ್ದಾರ್ ಪಟೇಲರ ಜೀವನ ಆಧಾರಿತ ಚಿತ್ರ ಪ್ರದರ್ಶನ ಇತ್ತು. ಅದಕ್ಕೆ ರೀಶೂಟ್ ಮಾಡೋಕ್ಕೆ ಕೆಲವು ಸನ್ನಿವೇಶಗಳನ್ನೆಲ್ಲ ಒಬ್ರು ಆರ್ಟಿಸ್ಟ್ ನ ಹುಡುಕ್ತಾ ಇದ್ರು. ಸರ್ದಾರ್ ಅವ್ರ ಪಾತ್ರ ಅವರು ನಿರ್ವಹಿಸಬೇಕಾಗಿತ್ತು. ಅದಕ್ಕೆ ಪಾತ್ರಧಾರಿನ ಸೆಲೆಕ್ಟ್ ಮಾಡೋ ಅವಕಾಶ ಕೂಡ ನನಗೆ ಸಿಕ್ತು. ತುಂಬಾನೇ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಹೊಂದಿಕೆ ಆಗಿದೆ. ಆ ತಂಡದವರೆಲ್ಲ ಹೇಳಿದ್ರು ಆಯ್ಕೆ ತುಂಬಾ ಚೆನ್ನಾಗಿದೆ ಅಂತ. ರಾಯರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಗೃಹಿಣಿಯರಿಗೆ ಉದ್ಯೋಗ ಅವಕಾಶ ಅನ್ನೋದು ತುಂಬಾ ಕಡಿಮೆ ಸಿಗೋದು. ಅಂದ್ರೆ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು ಅಂದಾಗ ಸಮಯ ಹಿಡಿಯುತ್ತೆ. ಬೆಂಗಳೂರು ಸಿಟಿ ಅಂತ ಕಡೆ ಟ್ರಾವೆಲಿಂಗ್ಗೆ ಟೈಮ್ ಜಾಸ್ತಿ ಆಗ್ಬಿಟ್ಟಿತ್ತಲ್ವಾ. ಟ್ರಾವೆಲಿಂಗ್ ಟೈಮ್ನ ಸೇವ್ ಮಾಡಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ತಗೊಳ್ಬೇಕಾಗುತ್ತೆ. ಎಲ್ಲ ಕಡೆನೂ ಎಲ್ಲ ಕೆಲಸಗಳಲ್ಲೂ ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ, ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ನಮ್ದೇನು ಪ್ಯಾಷನ್ ಇದೆ ಅಥವಾ ನಮ್ಮ ಯಾವುದಾದ್ರೂ ವಿದ್ಯೆ ಕಂಪ್ಯೂಟರ್ ಬೇಸ್ಡ್ ಆಗಿರ್ಬೋದು, ಈ ರಂಗೋಲೆ ಗೊತ್ತಿರೋದ್ರಿಂದ ನಮ್ಮ ಸಂಪ್ರದಾಯದಲ್ಲಿ ದಿನನಿತ್ಯ ಎಲ್ಲರೂ ಹಾಕ್ತಾರೆ. ಆದರೆ ಆ ವಿದ್ಯೆನ ವಿಶೇಷವಾಗಿ ದಿನ ಹಾಕ್ತಾ ಅದನ್ನು ಅಭ್ಯಾಸ ಮಾಡಿಕೊಂಡು ಸ್ಕಿಲ್ ಇಂಪ್ರೂವ್ ಮಾಡ್ಕೊಂಡಿದ್ರಿಂದ ಮತ್ತು ಕಂಪ್ಯೂಟರ್ ಕಲ್ತಿದ್ರಿಂದ ಲಾಕ್ಡೌನ್ ಟೈಮಲ್ಲಿ ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡೆ. ಅದೆಲ್ಲ ನನಗೆ ಈ ಥರ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡೋಕ್ಕೆ ಉಪಯೋಗ ಆಯಿತು. ಅದಕ್ಕೆ ಅವಕಾಶ ಸಿಕ್ತು. ಎಷ್ಟೋ ವರ್ಷ ನಾನು ಕೆಲಸ 2005ರಲ್ಲಿ ರಿಸೈನ್ ಮಾಡಿದ್ದು. ಅದಾದಮೇಲೆ 2012ವರೆಗೂ ವರ್ಕ್ ಫ್ರಮ್ ಹೋಮ್ ಮಾಡಿದೆ. ಆಟೋಕ್ಯಾಡ್ ವರ್ಕ್ ಮಾಡ್ತಿದ್ದೆ ನಾನು. ಮಗ ಚಿಕ್ಕವನು, ನಗರಿ ಚಳಿ ಎಲ್ಲ ಬಿಡೋದು ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಕೆಲಸ ರಿಸೈನ್ ಮಾಡಿದೆ. ವರ್ಕ್ ಫ್ರಮ್ ಹೋಮ್ ಸಿಕ್ತು, ಮಾಡ್ತಾಯಿದ್ದೆ. ಆ ಕೆಲಸದ ಜೊತೆ ಮನೆ ಕೆಲಸನೂ ಮಾಡ್ತಾಯಿದ್ದೆ. ಈಗಲೂ ಅಷ್ಟೇ ನಾನು ಪೂರ್ಣ ಪ್ರಮಾಣದ ಗೃಹಿಣಿನೇ. ಆದರೆ ಮನೆ ಕೆಲಸ ಎಲ್ಲ ಆದಮೇಲೆ ಅಡುಗೆ ಬಟ್ಟೆ ಪಾತ್ರೆ ಕೆಲಸ ಎಲ್ಲ ಆಗೋದ್ಮೇಲೆ ಇರೋ ಸಮಯನ ವ್ಯರ್ಥ ಮಾಡಿದೆ. ನಾನು ರಂಗೋಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮನೆ ಮೇಲೆ ರಂಗೋಲಿ ಹಾಕೋದು, ಅದನ್ನೇ ಹಾಗೆ ವಿಡಿಯೋ ಮಾಡೋದು. ಆ ವಿಡಿಯೋ ಮಾಡಿದ್ಮೇಲೆ ಅದು ಬರೀ ಫೋಟೋಸು ಜಾಯಿನ್ ಮಾಡ್ತಾ ಇದ್ದೆ ಫಸ್ಟು. ಆಮೇಲೆ ಹಾಗೇನೆ ಎಡಿಟಿಂಗ್ ಕಲ್ತ್ಕೊಂಡೆ. ಲಾಕ್ಡೌನ್ ಟೈಮಲ್ಲಿ ಎಡಿಟಿಂಗ್ ಕಲ್ತ್ಕೊಂಡೆ. ಅದನ್ನ ಇಂಪ್ರೂವ್ ಮಾಡ್ತಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದೊಂದೇ ವಿಡಿಯೋಸ್ ಮಾಡ್ತಾ ಹೋದೆ. ಯಾವುದೇ ವಿದ್ಯೆ ಆಗಲಿ ನಾವು
100% ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ನಾನು ಈ ವಿಡಿಯೋ ಎಡಿಟಿಂಗ್ನೇ ನನ್ನ ವಿಡಿಯೋಗಳನ್ನ ಈ 3 ವರ್ಷದ ಹಿಂದೆ ಮಾಡಿದ ವಿಡಿಯೋಗಳು ನೋಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ವ ಅನಿಸುತ್ತೆ. ಆದರೆ ನಾನು ಯಾವುದೇ ಪ್ರೊಫೆಷನಲ್ ಕ್ಯಾಮೆರಾ ಎಲ್ಲ ಏನು ಇಟ್ಕೊಂಡಿಲ್ಲ. ನನ್ನ ಮೊಬೈಲ್ ಫೋನ್ನಲ್ಲೇ ಶೂಟ್ ಮಾಡ್ತೀನಿ, ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತೀನಿ, ಹಾಗೆ ಶೂಟ್ ಮಾಡಿ ನಾನೇ ಎಡಿಟ್ ಮಾಡ್ತೀನಿ. ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಮಾಡಿದ್ದೀವಿ ಅಂತಾದರೆ ಫಲಾಫಲಗಳು, ಅವಕಾಶಗಳು ತಾನಾಗೇ ಸಿಗುತ್ತೆ. ಈಗ ರಾಘವೇಂದ್ರ ಮಹಾತ್ಮೆ ಹೇಗೆ ತಾನಾಗೇ ಸಿಕ್ತೋ ಪ್ರಾಜೆಕ್ಟು, ಹಾಗೆಯೇ ಸಂಕೀರ್ತನ ಚಿತ್ರದ ಆಡಿಯನ್ಸ್ ಫೀಡ್ಬ್ಯಾಕ್ ವಿಡಿಯೋ ಎಡಿಟ್ ಮಾಡೋ ಅವಕಾಶ ಕೂಡ ತಾನಾಗೇ ಸಿಕ್ತು. ಪದ್ಮಕಲಾ ಅವರು ಅವರಾಗೇ ಕೇಳಿದ್ದು ನೀವು ಮಾಡ್ಕೊಳ್ಳಿ ಅಂತ. ಮಾಡಿಕೊಟ್ಮೇಲೆ ತುಂಬ ಖುಷಿಪಟ್ಟರು. ಕ್ವಾಲಿಟಿ ವರ್ಕ್ ಚೆನ್ನಾಗಿದೆ ಹೇಮ, ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ, ಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡಿದ್ರು. ಹಿರಿಯರ ಆಶೀರ್ವಾದನೂ ಸಿಗುತ್ತೆ. ಅವರಿಂದ ಕಲಿಯೋದು ಬೇಕಾದಷ್ಟಿದೆ. ಸುಮ್ಮನೆ ಯಾರೋ ಹೋಗಿ ನಾನು ಅಭಿಮಾನಿ ಅಂತ ಒಂದು ಫೋಟೋ ತೆಗೆಸ್ಕೊಂಡು ಬಂದಾಗ ನಮಗೆ ಅವರಲ್ಲಿರೋ ಕಲೆ ಸಿಗಲ್ಲ. ಅವರ ಅನುಭವ, ಅವರ ಜೀವನದಲ್ಲಿ ನೋಡಿರೋ ಕಷ್ಟ ಸುಖಗಳು, ಏರುಪೇರುಗಳು, ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರು, ಅದೆಲ್ಲಾನು ಎಕ್ಸ್ಪೀರಿಯನ್ಸ್ ನಮಗೆ ಸಿಗಲ್ಲ. ಈಗ ಅವ್ರದ್ದೇ ಟೀಮಲ್ಲಿ ಒಂದು ಭಾಗವಾಗಿರೋದ್ರಿಂದ ತುಂಬ ಕಲಿಯೋದಿದೆ, ಕಲಿತಾ ಇದ್ದೀನಿ, ಇನ್ನೂ ಕಲಿಯೋದಿದೆ. ಕಾಸ್ಟ್ಯೂಮ್ ಡಿಸೈನಿಂಗ್ ಕಲಿಬೇಕು ಅಂತ ಆಸೆ ಇದೆ. ಮನೇಲಿ ಮಿಷಿನ್ ಇದೆ, ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ನಿಮ್ಮೆಲ್ರಿಗೂ ನಾನು ಹೇಳೋದೇನೆಂದರೆ, ಬರೀ ಗೃಹಿಣಿ ನಾವು ಕೆಲ್ಸಕ್ಕೆ ಬರ್ತಾ ಇದ್ದವರು ಅಂತಾಗಲಿ, ಅಥವಾ ಗೃಹಿಣಿ ನಾನು ಮಾಡಲ್ವಾ ಅದೇ ದೊಡ್ಡ ಕೆಲಸ ಅಷ್ಟೊಂದು ಮಾಡಲ್ವಾ ಅಂದ್ಬಿಟ್ಟು ನಮ್ಮ ಇಷ್ಟ ಬಂದಂಗೆ ಇರ್ತೀವಿ ಅಂತ ದುಡ್ಡು ವೆಚ್ಚ ಮಾಡೋದಾಗ್ಲಿ, ಅಥವಾ ಕರ್ತವ್ಯನ ಪಕ್ಕಕ್ಕಿಟ್ಟು ನನ್ನ ಖುಷಿಗೆ ನಾನು ಮಾಡ್ಕೊತೀನಿ ಅನ್ನೋದಾಗ್ಲಿ, ಅದೆಲ್ಲ ಮಾಡಬಾರ್ದು ಅಂತಲ್ಲ. ಅದೆಲ್ಲ ಮಾಡೋದ್ರಿಂದ ಕ್ಷಣಿಕ ತೃಪ್ತಿ ಅಷ್ಟೇ ಸಿಗುತ್ತೆ. ಒಂದು ಕ್ಷಣ ಅದನ್ನೆಲ್ಲ ಬಿಟ್ಟು ನಿಮ್ಮಲ್ಲಿರೋ ನಿಜವಾದ ಸ್ಕಿಲ್ಲು, ನಿಮ್ಮ ಕಲೆ ಏನಿದೆಯೋ ಅದನ್ನ ಗುರುತಿಸ್ಕೊಂಡು ಅದರಲ್ಲಿ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳಿ. ಅವಕಾಶ ಅನ್ನೋದು ನಿಮಗೆ ಖಂಡಿತ ಸಿಗುತ್ತೆ. ಆಗ ನಿಮಗೆ ಸಿಗುವ ಆತ್ಮತೃಪ್ತಿ ಇನ್ಯಾವುದರಿಂದಲೂ ಸಿಗಲ್ಲ. ಬೇರೆಯವ್ರ ಜೀವನಕ್ಕೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡಾಗ ಯಾವತ್ತೂ ನಮ್ಗೆ ಕಡಿಮೆ ಅಂತಾನೆ ಅನ್ಸುತ್ತೆ. ನಮ್ಗಿನ್ನ ಕಡಿಮೆ ಇರೋರ್ನು ನೋಡಿ ನಾವು ಅಹಂಕಾರ ಪಡಬೇಕು ಅಂತಲೂ ಏನಲ್ಲ. ನಮ್ಮಲ್ಲಿ ಇರೋದನ್ನ ಹಂಚ್ಕೋಬೇಕು. ಈಗ ಯಾರಿಗಾದ್ರೂ ಅವಶ್ಯಕತೆ ಇದ್ದಾಗ ಅವರು ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ನಮ್ಮ ವರ್ಕ್ಗೆ ಯಾವುದೇ ಏನು ಕಟ್ಟುಪಾಡು ಹಾಕದೆ, ಕಂಡೀಷನ್ ಹೇಳಿದೆ ಮಾಡಿಕೊಟ್ಬಿಡ್ಬೇಕು. ಅದ್ರ ಫಲ ತಾನಾಗೆ ಒಳ್ಳೇದಾಗೆ ಸಿಗುತ್ತೆ. ಈ ಕ್ಷಣಕ್ಕೆ ನನಗೆ ಅನಿಸಿದ್ದು, ಇಷ್ಟಪಟ್ಟಿದ್ದು ಬೇಕು ಅಂತಾದಾಗ ಅದು ಸಿಗೋದು ಕಷ್ಟ ಆಗ್ಬೋದು. ಅವಾಗ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅಥವಾ ನಿರಾಶರಾಗೋ ಬದಲು ತಾಳ್ಮೆಯಿಂದ ಕಾದರೆ ನಾವು ಏನು ಅಪೇಕ್ಷೆ ಪಟ್ಟಿರ್ತೀವೋ ಅದಕ್ಕಿಂತ ಹೆಚ್ಚಿನದು ಸಿಗುತ್ತೆ. ಅದಂತೂ ಖಂಡಿತ ನಿಜ. ನಾನೇ ಉದಾಹರಣೆ ಅದಕ್ಕೆ. ನನ್ನ ಜೀವನದಲ್ಲಿ ಈ ಥರ ಉದಾಹರಣೆಗಳು ಬೇಕಾದಷ್ಟಿದೆ. ಆದರೆ ಏನಾದರೂ ಪಡ್ಕೋಬೇಕಾದ್ರೆ, ಬೆಸ್ಟ್ ಅನ್ನೋದನ್ನು ಪಡ್ಕೋಬೇಕಾದ್ರೆ ಕೆಲವು ಸಣ್ಣ ಪುಟ್ಟದನ್ನು ಬಿಟ್ಕೊಡೋ ಅಂಥ ದೊಡ್ಡ ಮನಸ್ಸಿರಬೇಕು, ಬಿಟ್ಕೊಡೋ ಅಂಥ ತಾಳ್ಮೆ ಇರಬೇಕು. ನಾವು ಏನಾದರೂ ಬಿಟ್ಕೊಟ್ಟಾಗ ಮಾತ್ರ ಪಡ್ಕೊಳ್ಳೋಕೆ ಸಾಧ್ಯ. ನಥಿಂಗ್ ಕಮ್ಸ್ ಫ್ರೀ ಇನ್ ದ ವರ್ಲ್ಡ್ ಅಂತಾರಲ್ಲ, ಹಾಗೆ ನಮ್ಮ ಸಮಯ, ನಮ್ಮ ಬೇಕುಗಳು, ಕೆಲವು ಬೇಕುಗಳನ್ನ ಸಂದರ್ಭಕ್ಕೆ ತಕ್ಕ ಹಾಗೆ ಬಿಟ್ಕೊಟ್ಟಾಗ ನಮಗೆ ಬೇಕಾದಾಗ ಕಾಲ ಅನ್ನೋದು, ಅಂದರೆ ಈಗ ಕಾಲ ಅಂತಂದರೆ ದೇವರು ಅಂತ ಕೂಡ ಹೇಳ್ಬೋದು. ದೇವರು ನಮಗೆ ಬೇಕಾದಾಗ, ನಮಗೆ ಅವಶ್ಯಕತೆ ಇದ್ದಾಗ ತಾನಾಗಿ ಅದನ್ನು ಒದಗಿಸಿಕೊಡ್ತಾನೆ. ಉದಾಹರಣೆಗೆ ನನಗೆ ಸಿಕ್ಕ ಅವಕಾಶಗಳು. ಹೀಗೆ ಎಲ್ಲ ಗೃಹಿಣಿಯರು ಅಷ್ಟೇ. ನಮಗೆ ಅವಕಾಶ ಸಿಗಲಿಲ್ಲ, ನಾವು ಕೆಲಸ ಬಿಟ್ಬಿಟ್ವಿ ಸಂಸಾರಕ್ಕೋಸ್ಕರ ಅಂತ ನಿರಾಶರಾಗೋ ಅವಶ್ಯಕತೆ ಇಲ್ಲ. ನಮಗೇನು ವಿದ್ಯೆ ಗೊತ್ತಿದೆ, ನಮಗೆ ಇಷ್ಟ ಆಗಿ ಏನು ಕೆಲಸ ಮಾಡ್ತೀವಿ, ಪ್ಯಾಷನ್ ಅಂತೀವಲ್ಲ, ಅದು ಯಾವುದೇ ಕೆಲಸ ಆದ್ರೂ ಮಾಡ್ತಾ ಅಭ್ಯಾಸ ಹಾಗೇ ಇರಬೇಕು. ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು. ಸ್ಕಿಲ್ ಇಂಪ್ರೂವ್ ಮಾಡಿಕೊಂಡು ತಾಳ್ಮೆಯಿಂದ ನಮ್ಮ ಪಾಡಿಗೆ ನಾವು ನಮ್ಮ ಕರ್ತವ್ಯನ ಮಾಡ್ತಾ ಇದ್ರೆ ಅವಕಾಶ ಅನ್ನೋದು ತಾನಾಗೆ ಹುಡ್ಕೊಂಡ್ಬರುತ್ತೆ. ನನಗೆ ಅವಕಾಶ ಹಾಗೆ ಸಿಕ್ಕಿದ್ದು. ನನ್ನ ಮಗ ಆಡಿಷನ್ಗೆ ಹೋಗಬೇಕು, ಅವತ್ತು ಬರೋಕ್ಕಾಗಲ್ಲ ಅಂತ ಹೇಳಕ್ಕೆ ಹೋಗಿದ್ದು ಸುಖದ್ರೆ ಅವರ ಆಫೀಸ್ಗೆ. ಆದರೆ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡಿ, ರಂಗೋಲಿ ಸ್ಕಿಲ್ಸ್ ಅದೆಲ್ಲ ನೋಡಿ, ಟೆಕ್ನಿಕಲ್ ವರ್ಕ್ ಎಲ್ಲ ನೋಡಿ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಂದು ಕ್ವಾಲಿಟಿ ವರ್ಕ್ ಕೊಡ್ತಾರೆ ಅನ್ನೋ ನಂಬಿಕೆ ಅವ್ರಿಗೆ ಬಂದಿದ್ದರಿಂದ ಸುಖದ್ರೆ ಸರ್ ಈ ಅವಕಾಶನ ಕೊಟ್ಟರು. ಹಾಗಾಗಿ ಎಲ್ಲ ಗೃಹಿಣಿಯರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ, ನಿರಾಶರಾಗೋ ಅವಶ್ಯಕತೆ ಇಲ್ಲ. ಹಣ ಅನ್ನೋದು ಯಾವಾಗ ಬೇಕಾದರೂ ಸಂಪಾದಿಸ್ಬೋದು. ಆದರೆ ಆತ್ಮತೃಪ್ತಿ ಅನ್ನೋದು ಇರುತ್ತಲ್ಲ, ನಾವು ಮಾಡಿದ ಕೆಲಸದಲ್ಲಿ ಅದು ಸಿಗೋದು ತುಂಬ ಕಷ್ಟ. ಹಣ ಬೇಡ ಅಂತ ನಾನು ಹೇಳಲ್ಲ, ಜೀವನಕ್ಕೆ ಹಣ ಬೇಕು. ಅಂದರೆ ಹಣನೇ ಮುಖ್ಯ ಅಂತಲ್ಲ, ನಮಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕು. ಅದು ಇರಬೇಕಾದ್ರೆ, ಅದು ಸಿಗಬೇಕಾದ್ರೆ ನಮ್ಮ ಕರ್ತವ್ಯನ ನಾವು ನಿರ್ವಂಚನೆಯಿಂದ ಮಾಡಿರಬೇಕು. ಈಗ ಒಬ್ರು ಗೃಹಿಣಿ, ಒಬ್ರು ಹೆಂಡತಿಯಾಗಿ, ಸೊಸೆಯಾಗಿ, ತಾಯಿಯಾಗಿ ನಮ್ಮ ಕರ್ತವ್ಯಗಳು
ಬೇಕಾದಷ್ಟು ಇರುತ್ತೆ. ಅದರಲ್ಲೂ ತಾಯಿಯಾಗಿ ತುಂಬ ಮುಖ್ಯವಾದ ಮಕ್ಕಳ ಜವಾಬ್ದಾರಿ ಇರುತ್ತೆ, ಅವ್ರ ವಿದ್ಯಾಭ್ಯಾಸ ಅದು ಎಲ್ಲ. ಅದಕ್ಕೆ ಮೊದಲು ಸಮಯ ಕೊಟ್ಬಿಟ್ಟು ಅವ್ರ ಶಾಲೆಗೆ ಹೋದ್ಮೇಲೆ ನಮಗೇನು ಸಮಯ ಸಿಗುತ್ತೋ ಸಿಕ್ಕಿದ್ರಲ್ಲಿ ಸಿಗುವಷ್ಟು ಸಮಯದಲ್ಲಿ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಅವಕಾಶ ಅನ್ನೋದು ಯಾವಾಗ ಬೇಕಾದರೂ ಸಿಗ್ಬೋದು. ಅದಕ್ಕೆ ವಯೋಮಿತಿ ಅನ್ನೋದೇನಿಲ್ಲ, ನಂಬಿಕೆ ಇರಬೇಕಷ್ಟೇ. ದೇವರನ್ನ ನಂಬಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಮತ್ತೆ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಗೊತ್ತಿರಬೇಕು. ದುಡ್ಡು ಕಾಸು ಅನ್ನೋದು, ಹಣ ಅನ್ನೋದು ತಾನಾಗೆ ಬರುತ್ತೆ. ಈಗ ಗೌರವವಾಗಿ ಏನು ಬರುತ್ತೋ ಅದರಲ್ಲಿ ತೃಪ್ತಿ ಇರುತ್ತೆ, ಗೌರವದಿಂದ ಸಂಪಾದಿಸಿದಾಗ. ಆ ತೃಪ್ತಿ ಎಲ್ಲರಿಗೂ ಸಿಗಬೇಕು ಅಂದರೆ ನಮ್ಮ ಸಮಯಕ್ಕೆ ಕಾಯಬೇಕು, ತಾಳ್ಮೆ ಇರಬೇಕು, ಕ್ವಾಲಿಟಿ ವರ್ಕ್ ಕೊಡೋದು ಕಲಿತ್ಕೋಬೇಕು. ಯಾವಾಗಲೇ ಆಗಲಿ ನಮ್ಮ ಮನಸ್ಸು ಬೇಜಾರಾಯಿತು ಅಥವಾ ಯಾವುದೋ ಒಂದು ಕಹಿ ಘಟನೆ ನಡೀತು ಅಂದ ತಕ್ಷಣ ನಾವು ಮಾಡ್ತಿರೋ ಕೆಲಸದಲ್ಲಿ ಅಲ್ಲಿ ಅಸಮಾಧಾನ ತೋರಿಸ್ಬಾರ್ದು. ಅದೇ ಬೇರೆ ಇದೇ ಬೇರೆ. ಕೆಲಸ ಅನ್ನೋದು ದೇವರ ಕೆಲಸ ಇದ್ದಾಗೆ ಯಾವುದೇ ಮಾಡಲಿ. ಈಗ ಉದಾಹರಣೆಗೆ ರಾಘವೇಂದ್ರ ಮಹಾತ್ಮೆಯಲ್ಲಿ ದೇವರ ಪೂಜೆ ತಯಾರಿ ಅದೆಲ್ಲ ಇರುತ್ತಲ್ವ. ಈಗ ನಮ್ಮನೆ ದೇವರಿಗೆ ಪೂಜೆ ಮಾಡಿದ್ರೇನು, ಬೇರೆ ಕಡೆ ಎಲ್ಲಿದ್ರೆ ಪೂಜೆ ಮಾಡೋದು, ದೇವರು ಎಲ್ಲ ಕಡೆನೂ ದೇವರೇ. ಹಾಗೇನೆ ನಾವು ಯಾರಿಗಾದ್ರೂ ಆಫೀಸ್ ವರ್ಕ್ ಅಂತ ಮಾಡುವಾಗ ಲೆಕ್ಕಾಚಾರ ಬರೆಯೋದೇ ಆಗ್ಬೋದು, ಏನೇ ಕೆಲಸ ಆಗ್ಬೋದು, ಕಂಪ್ಯೂಟರ್ ವರ್ಕ್ ಆಗ್ಬೋದು, ನಮಗೋಸ್ಕರ ನಾವು ಎಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಒಳ್ಳೆ ಕ್ವಾಲಿಟಿ ಬರಲಿ ಅಂತ ಮಾಡ್ತೀವೋ ಹಾಗೇನೆ ಇನ್ನೊಬ್ರಿಗೂ ಮಾಡ್ಕೊಡ್ಬೇಕು. ಫಲಾಫಲಗಳು ತಾನಾಗೆ ಬರುತ್ತೆ. ನಮ್ಮ ಶ್ರದ್ಧೆ ಮತ್ತೆ ಆತ್ಮವಿಶ್ವಾಸ, ಉತ್ತಮವಾದ ಕೆಲಸ, ಇದರಿಂದನೇ ನಮಗೆ ಆತ್ಮತೃಪ್ತಿ ಅನ್ನೋದು ಸಿಗೋದು. ಅವಾಗ ನಮಗೆ ಏನು ಅದ್ರ ಬದಲಿಗೆ ಸಿಗುತ್ತೋ, ಹಣದ ರೂಪದಲ್ಲಾಗ್ಬೋದು, ಗೌರವದ ರೂಪದಲ್ಲಾಗ್ಬೋದು, ಅಥವಾ ಇನ್ನೊಂದು ಪ್ರಾಜೆಕ್ಟ್ಗೆ ಅವಕಾಶ ಸಿಗೋ ರೂಪದಲ್ಲಾಗ್ಬೋದು, ಫಲ ಅನ್ನೋದು ಯಾವ ರೂಪದಲ್ಲಿ ಬೇಕಾದರೂ ಸಿಗ್ಬೋದು. ಆದರೆ ಆತ್ಮತೃಪ್ತಿ ಅನ್ನೋದು ಸಿಗಬೇಕಾದ್ರೆ ಮೊದಲು ನಾವು ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡೋದು ಕಲಿತ್ಕೋಬೇಕು. ತಾಳ್ಮೆ ಇರಬೇಕು. ಯಾವುದೇ ಕೆಲಸಕ್ಕಾದರೂ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಇವಾಗ ಕೆಲಸ ಮಾಡಿದೆ, ಇನ್ನು ಅರ್ಧ ಗಂಟೆಗೆ ನಾನು ಅದನ್ನು ಸಬ್ಮಿಟ್ ಮಾಡಿಬಿಟ್ಟೆ, ಇನ್ನು 1 ಅವರಲ್ಲಿ ಅದರ ರಿಸಲ್ಟ್ ಬರಬೇಕು ಅಂದರೆ ಆಗಲ್ಲ. ಒಂದಿನನೂ ಆಗಲ್ಲ. ಕೆಲವು ಸಲ ವರ್ಷಾನುಗಟ್ಟಲೆ ಕಾಯಬೇಕು. ನಾನು 2005ರಲ್ಲಿ ಕೆಲಸ ರಿಸೈನ್ ಮಾಡಿದ್ದು, 12ವರೆಗೂ ವರ್ಕ್ ಫ್ರಮ್ ಹೋಮ್ ಮಾಡಿದೆ. 2012ರಿಂದ 2016ವರೆಗೂ ನಾನು ಕಂಪ್ಯೂಟ್ರೇ ಮುಟ್ಟಿಲ್ಲ. ಆಮೇಲೂ ಕಂಪ್ಯೂಟ್ರು ಮುಟ್ಟಿಲ್ಲ, ಯಾಕೆಂದರೆ ಅದು ಹಳೆ ಕಾಲದ ಕಂಪ್ಯೂಟರ್ ಅದರಿಂದ ಕೊಟ್ಬಿಟ್ವಿ ನಾವು. ಅಪ್ಡೇಟ್ ಆಯಿತು. ನನಗೇನು ವರ್ಕ್ ಇಲ್ದಿದ್ರಿಂದ ಇನ್ವೆಸ್ಟ್ಮೆಂಟ್ ಅನ್ವಾಂಟೆಡ್ ಅನ್ನಿಸ್ತು, ನನಗೆ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಈ ರಂಗೋಲೆ ಅಂಥದ್ದೆಲ್ಲನೂ ಹಾಕ್ತಾ ಇದ್ದೆ, ಒಂದು ಬುಕ್ಕಲ್ಲಿ ಬರೆದಿಡ್ತಾ ಇದ್ದೆ. ಅದೆಲ್ಲ ಅಭ್ಯಾಸ, ಕೆಲವು ಒಳ್ಳೆಯ ಅಭ್ಯಾಸಗಳನ್ನ ಬಿಡದೆ ಮಾಡ್ಕೊಂಡು ಬರ್ತಾ ಇದ್ದೆ. ಮನೆ ಕೆಲಸ ಇತ್ತು, ಟೈಲರಿಂಗ್ ಮಿಷಿನ್ ಇದೆ, ಸೀರೆ ಜಿಗ್ಜಾಗ್ ಮಾಡೋದು, ಫಾಲ್ ಹಾಕೋದು, ಅದೆಲ್ಲನೂ ಮಾಡ್ಕೊತಾ ಇದ್ದೆ. ಮನೆ ಕೆಲಸ ಎಲ್ಲ ಮಾಡ್ತಾ ಈ ಥರ ಕೆಲಸಗಳು ಮಾಡೋದ್ರಿಂದ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 2016ರಲ್ಲಿ ಸ್ಮಾರ್ಟ್ ಫೋನ್ ತೊಗೊಂಡಾಗ ಎಲ್ಲರೂ ಇತ್ತು ಅಂದಾಗ ಕೆಲವು ಸಲ ಅಪ್ಡೇಟ್ ಆಗೋದು ಮುಖ್ಯ ಆಗುತ್ತೆ. ಸ್ಮಾರ್ಟ್ ಫೋನ್ ತೊಗೊಂಡ್ಮೇಲೆ ಫೋಟೋಸ್ ಎಲ್ಲ ಹೇಗೆ ಸೆಂಡ್ ಮಾಡೋದು, ಮತ್ತು ರೆಸಿಪಿ ಬರೋದು. ವಾಟ್ಸಪ್ ಗ್ರೂಪ್ ಅಂದರೆ ಏನು, ವಾಟ್ಸಪ್ ಗ್ರೂಪಲ್ಲಿ ರೆಸಿಪೀಸ್ ಎಲ್ಲ ಪೋಸ್ಟ್ ಮಾಡ್ತಾ ಇದ್ದೆ. ಅದನ್ನೆಲ್ಲ ಓದೋರು ಇಷ್ಟಪಟ್ಟು ನೀವು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ರೆಕಾರ್ಡಿಂಗು ಅದ್ರ ಬಗ್ಗೆ ಏನು ಐಡಿಯಾ ಇರಲಿಲ್ಲ, ಏನು ಗೊತ್ತಿಲ್ಲ. ಕ್ಯಾಮ್ರಾ ಇರಬೇಕಾ, ಅದು ಬೇಕೇ ಬೇಕಾ, ಆ ಥರ ಎಲ್ಲ ಆಲೋಚನೆಗಳು ಇದ್ದಿದ್ದರಿಂದ ನಾನು ಮಾಡೋಕ್ಕೆ ಹೋಗಲಿಲ್ಲ. 2019ರಲ್ಲಿ 19-20ರಲ್ಲಿ ಲಾಕ್ಡೌನ್ ಸಮಯದಲ್ಲಿ ನನ್ನ ಮಗ ಪವನ್ ಹೇಳಿದ, ಅಮ್ಮ ನೀವು ವಿಡಿಯೋ ಮಾಡ್ಬೋದು ಅಂದ್ಬಿಟ್ಟು ಫೋನಲ್ಲೇ ಒಂದು ಆ್ಯಪ್ ಹಾಕ್ಬಿಟ್ಟ. ಆವಾಗ ಸಣ್ಣದಾಗಿ ಚಿಕ್ಕದಾಗಿ ವಿಡಿಯೋ ಎಡಿಟ್ ಮಾಡೋದು ಕಲ್ತ್ಕೊಂಡೆ. ಹಾಗೆ ಮಾಡ್ತಾ 2 ವರ್ಷ ಕಳೀತು. ಕೆಲವು ವಿಡಿಯೋಗಳನ್ನ ಮಾಡಿದೆ, ರಂಗೋಲಿ ವಿಡಿಯೋ ಮಾಡಿದೆ, ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡಿದೆ. ಆದರೆ ಅದು ಎಡಿಟಿಂಗ್ಗೆ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ ಫೋನಲ್ಲಿ ಎಡಿಟ್ ಮಾಡುವಾಗ. ಹಾಗಾಗಿ ಒಂದು 2-3 ವರ್ಷ ಆದಮೇಲೆ 2023ರಲ್ಲಿ ನಮ್ಮನ್ನು ಕಂಪ್ಯೂಟರ್ ತಂದುಕೊಟ್ರು, ಮಿಷಿನ್ ತಂದುಕೊಟ್ರು. ಆಗ ಕಂಪ್ಯೂಟರ್ ಇದ್ದಿದ್ದರಿಂದ ದೊಡ್ಡ ಸ್ಕ್ರೀನ್ ಆದ್ದರಿಂದ ನನಗೆ ಎಡಿಟಿಂಗು ತುಂಬ ಸುಲಭ ಆಯಿತು. ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಕಟ್ ಮಾಡೋದು ಇದೆಲ್ಲ ಮಾಡೋದು ತುಂಬ ಸುಲಭ ಆಗುತ್ತೆ. ನೋಡಿ, ಈ ಥರ ಸ್ಪೇಸ್ ಸಿಗುತ್ತೆ. ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ಆ ಥರದ್ದೆಲ್ಲನೂ. ಹೀಗಾಗಿ ಇದಕ್ಕೆ ಇಷ್ಟು ವರ್ಷ ಕಾಯ್ಬೇಕಾ ಅಂತ ನೀವು ಅನ್ಕೋಬಹುದು. ನಾನು ಇದು ಬರುತ್ತೆ ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ. ದೊಡ್ಡ ಕಂಪ್ಯೂಟರ್ ಮನೆಗೆ ತರ್ತೀವಿ ಅಂತಲೂ ಗೊತ್ತಿರಲಿಲ್ಲ. ತಾಳ್ಮೆಯಿಂದ ಇದ್ದರೆ
ಮತ್ತು ನಮ್ಮ ಜೀವನನ ಸರಳವಾಗಿ ಜೀವನ ಮಾಡೋದು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ದುಡಿಮೆಗೆ ಏನು ಆದಾಯ ಬರುತ್ತೋ ಅದನ್ನು ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸೋಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲ ಖರ್ಚು ಮಾಡಿ ಕೂಡ ಉಳಿತಾಯ ಮಾಡ್ಬೋದು. ಉಳಿತಾಯದ ಹಣದಿಂದ ಈ ಥರ ಎಲ್ಲನೂ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ವಿದ್ಯೆ ಕಲಿಬೋದು, ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೋದು, ಏನು ಬೇಕಾದರೂ ತೊಗೋಬೋದು. ನಿಮಗೆ ಏನು ಇಷ್ಟ ಇದೆಯೋ ಅದನ್ನು. ನಮ್ಮ ಮನೆಯವರು ಕಂಪ್ಯೂಟ್ರು ತರ್ತೀನಿ ಅಂದಾಗ ಯೂಟ್ಯೂಬ್ ಚಾನಲಿಂದ ನನಗೇನು ಹಣ ಬರ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್ ವೇಸ್ಟ್ ಅಲ್ವಾ ಅಂತ ಹೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಕಣ್ಣಿಗೆಲ್ಲ ತುಂಬ ತೊಂದರೆ ಆಗುತ್ತಲ್ವ, ಹಾಗಾಗಿ ಇರಲಿ ಇದು ಮನೆಯವರೆಲ್ರಿಗೂ ಉಪಯೋಗ ಆಗುತ್ತೆ, ನಾವು 3 ಜನನೂ ಉಪಯೋಗಿಸ್ಬೋದು, ಒಂದೊಳ್ಳೆ ಪದಾರ್ಥ ಅಂತ ಅಂದ್ಕೊಟ್ರು. ಈ ಥರ ಉಡುಗೊರೆಗಳು ಎಷ್ಟು ಮುಖ್ಯ ಆಗುತ್ತೆ ಜೀವನದಲ್ಲಿ ಅಂದರೆ, ಒಡವೆ ವಸ್ತ್ರ ಕೊಡಿಸೋದಕ್ಕಿಂತ ಈ ಥರ ನಮ್ಮ ಪ್ಯಾಷನ್ಗೆ ಮತ್ತು ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋಕ್ಕೆ ಉಪಯೋಗ ಆಗೋವಂಥ ಉಡುಗೊರೆಗಳು ನಿಜವಾಗ್ಲೂ ಖುಷಿ ಕೊಡುತ್ತೆ. ನಮ್ಮನೆಯವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಆದರೆ ನಾವು ಯಾವುದೇ ವಿದ್ಯೆನ ಕಲಿಯೋದ್ರಿಂದ ಖಂಡಿತ ಸಮಯ ವ್ಯರ್ಥ ಆಗಲ್ಲ. ನಮಗೆ ಇನ್ನೂ ಹೆಚ್ಚಿನದಾಗಿ ಕಲ್ತ್ಕೋಬಹುದು, ನಮ್ಮ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೋದು, ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೋದು, ಹೊಸಬ್ರ ಪರಿಚಯ ಆಗುತ್ತೆ, ಹೊಸ ಹೊಸ ರೀತಿಯಲ್ಲಿ ಹೊಸ ವಿದ್ಯೆಯನ್ನು ಕಲಿಬಹುದು. ನಾವು ಕಲಿತ ವಿದ್ಯೆ ಏನೇನೂ ಅಲ್ಲ, ಇನ್ನೂ ಕಲಿಯೋದು ಎಷ್ಟೊಂದಿದೆ ಅನ್ನೋದು ಅರ್ಥ ಆಗುತ್ತೆ. ಇದರಿಂದ ಅಹಂಕಾರಕ್ಕೆ ಆಸ್ಪದ ಇರಲ್ಲ, ಆತ್ಮವಿಶ್ವಾಸ ಬೆಳೆಯುತ್ತೆ, ಇನ್ನೊಬ್ಬರಿಗೆ ಅವಕಾಶ ಕೂಡ ನಾವು ಕೊಡಬಹುದು. ಈಗ ಹೀಗೆ ಮಾಡ್ತಾ ಹೇಗೆ ಸುಖದರೆ ಪಿಕ್ಚರ್ಸ್ ಅವರು ಗೃಹಿಣಿಯರಿಗೆ ಅವಕಾಶ ಕೊಟ್ಟರು, ನಮಗೆ ಒಂದು ರೀತಿ ಆತ್ಮವಿಶ್ವಾಸ ಸಿಕ್ತು. ಅಯ್ಯೋ ನಾವು ಕೆಲಸ ರಿಸೈನ್ ಮಾಡಿ ತಪ್ಪು ಮಾಡೋದ್ವಾ? ಖಂಡಿತ ಅನಿಸಿಲ್ಲ, ನನಗಂತೂ ಯಾವತ್ತೂ ಅನಿಸಿಲ್ಲ. ಇವಾಗ ಹೆಮ್ಮೆ ಅನಿಸುತ್ತೆ, ಮಕ್ಕಳಿಗೆ, ಗಂಡಂಗೆ, ಮಗಂಗೆ ಸಮಯ ಕೊಟ್ಟು ಮನೆಯವ್ರಿಗೆಲ್ಲ ಹಿರಿಯರು ಬಂದಾಗ ಅವ್ರನ್ನ ಕೊಡೋದು, ಆ ಥರದ್ದೆಲ್ಲ ಇರುತ್ತೆ. ಅವಾಗೆಲ್ಲ ನಾವು ಅಯ್ಯೋ ನನ್ನ ಕೆರಿಯರ್ ಇಂಪಾರ್ಟೆಂಟು, ನಾನು ಎಲ್ಲನೂ ಬಿಟ್ಕೊಟ್ರೆ ನನಗೇನು, ಆ ಥರ ಅಲ್ಲ. ನಾಳೆ ಬಗ್ಗೆ ನಂಬಿಕೆ ಇರಬೇಕು. ಸಮಯ ಅನ್ನೋದು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡುತ್ತೆ, ಯಾರಿಗೂ ಅನ್ಯಾಯ ಮಾಡಲ್ಲ ಸಮಯ ಅನ್ನೋದು. ನಾವು ಪ್ರಾಮಾಣಿಕರಾಗಿರ್ಬೇಕಷ್ಟೇ, ನಮ್ಮ ಕೆಲಸನ ನಿರ್ವಂಚನೆಯಿಂದ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅವಕಾಶಗಳು ತಾನಾಗೇ ಸಿಗುತ್ತೆ. ಈ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಬಂದಿದ್ರೆ, ಅಥವಾ ನೀವು ನಿಮಗೆ ಗೊತ್ತಿರೋ ವಿದ್ಯೆನ, ನಿಮ್ಮ ಪ್ಯಾಷನ್ನ ಮುಂದುವರಿಸ್ಕೊಂಡು ಹೋಗಿ ಅಭ್ಯಾಸ ಮಾಡಬೇಕು ಅನಿಸಿದ್ರೆ ನನ್ನ ಶ್ರಮ ಸಾರ್ಥಕ. ಧನ್ಯವಾದಗಳು.